ಸರ್ ತೆಗಿಬೇಡಿ ಸರ್, ದಯವಿಟ್ಟು ತೆಗಿಬೇಡಿ ಸರ್. ಕಾನೂನಿನ ಕಳಶವಾಗಿರೋ ಕ್ಯಾಪ್ ತೆಗೆದು ಕರ್ಣ ಕವಚವಾಗಿರೋ ಈ ಖಾಕಿಗೆ ಅವಮಾನ ಮಾಡ್ತಾ ಹೀಗೆ ನಿಂತು ಕಾನೂನನ್ನ ಕಿತ್ತ ತಿಂತ ಇರೋ ಕದೀಮರಿಗೆ ಕುಮ್ಮ ಕೊಡ್ಬೇಡಿ ಸರ್. ನೋಡ್ರಿ, ನೋಡ್ತಿದ್ದೀವಿ ಸರ್, ಸ್ವಾತಂತ್ರ್ಯ ಬಂದು 50 ವರ್ಷವಾದ್ರೂ ಇದೇ ಕಾನೂನನ್ನು ನೋಡ್ತಾ ಇದ್ದೀವಿ. ಈ ಕಾನೂನನ್ನು ಸೃಷ್ಟಿ ಮಾಡದೆ ಸರ್ವಾಧಿಕಾರಿಗಳ ಕೈ ಕೆಳಗೆ ಸಾರ್ವಜನಿಕರು ಸಾಯೋದನ್ನು ನೋಡ್ತಾ ಇದ್ದೀವಿ. ನೋಡ್ರಿ ಮಿಸ್ಟರ್, ಯಾಕೆ ಸರ್, ಯಾಕೆ ಹೀಗೆ ರೇಗಾಡ್ತಿದ್ದೀರಿ ನೀವು? ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅದೇನ್ ಮಹಾ ಸಾಧನೆ ಮಾಡ್ಬಿಟ್ಟಿದೆ ಅಂತ ನನ್ ಮಗ ಆಡಿದ 2 ಸತ್ಯವಾದ ಮಾತುಗಳಿಗೆ ಹೀಗೆ ರೇಗಾಡ್ತಿದ್ದೀರಿ ನೀವು? ಸರ್, ಜೀವನ ಅಂದ್ರೆ ಏನು ಅಂತ ತಿಳಿದಿರೋ ನನ್ ಮಗುನ ಬಲಿ ತಗೊಂಡು ವಾಪಸ್ ಕಳ್ಳಿ ಹಾಕಿ ಮೆರಿತಿರೋ ಡಕಾಯಿತರನ್ನ ಹಿಡಿಯೋ ತಾಕತ್ತು ನಿಮ್ಗಿಲ್ವಾ ಸರ್? ನಿಮ್ಗಿಲ್ವಾ? ಅಂತ ಡಕಾಯಿತರನ್ನ ಹಿಡಿದು ಶಿಕ್ಷಿಸೋ ತಾಕತ್ತನ್ನ ಈ ಪೊಲೀಸ್ನವರು ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹಾಕೋ ತಾಳಕ್ಕೆ ಕುಣಿತಿದ್ದಾರೆ. ಒಂದ್ ಕೆಲ್ಸ ಆಯ್ತಲ್ಲ, ಹೊರಡಿ. ಯಾವ್ದಾದ್ರು ರಾಜಕಾರಣಿಗಳಿಗೆ ಸಲಾಂ ಹೊಡ್ಕೊಂಡು ಗುಲಾಮ್ಗಿರಿ ಮಾಡ್ತಾ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ಬಿದ್ದಿರಿ. ಅದೇ ನಿಮ್ಗೆಲ್ಲ ಲಾಯಕ್ಕು. ಏನ್ ಸರ್, ಸಾರ್ವಜನಿಕರು ಬಾಯಿಗೆ ಬಂದಾಗ ಬೈತಾ ಇದ್ರು, ನಮಗೆಲ್ಲ ನಾವು ನಿಂತಿದ್ರಲ್ಲ, ನಿಮ್ಗೇನು ಅನಿಸ್ತಿಲ್ವಾ ಸರ್? ಇದು ಸೇರಿ ಎಷ್ಟನೇ ಡಕಾಯಿತ್ ನಡೀತು ಅನ್ನೋ ಲೆಕ್ಕ ಏನಾದ್ರೂ ಇದೆಯಾ? ಅಟ್ಲೀಸ್ಟ್ ಡಕಾಯಿತ್ರಿ ಬಲಿಯಾಗಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದಾದ್ರೂ ಗೊತ್ತಿದ್ಯಾ? ಸರ್, ಎಲ್ಲೇ ಡಕಾಯಿತಿ ನಡೆದ್ರು ಸೈರನ್ ಹಾಕೊಂಡು ಬಂದು ಸತ್ತವ್ರು ನೋಡಿ ಶೋಕ ವ್ಯಕ್ತಪಡಿಸಿ ಹೊರಟೋಗ್ತಿರಲ್ಲ. ನಿಮ್ ದೃಷ್ಟಿಲಿ ಸಾವು ಅನ್ನೋದು ಅಷ್ಟೊಂದು ಕೀಳ? ಸರ್, ಮೌನಗೋರೆ ಹೇಳೋದಕ್ಕೆ ಇಲ್ಲಿ ಯಾರು ವ್ರತ ಮಾಡ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಪಬ್ಲಿಕ್ ಅಲ್ಲ, ಪ್ರೆಸ್ನವರು. ನೋಡ್ರಿ, ನೀವು ತಿಳ್ಕೊಂಡಿರೋ ಹಾಗೆ ನಾವು ನಾಮರ್ದಾಗಳಲ್ಲ. ನಾಮರ್ದಾಗಳನ್ನು ಮರ್ದಾಂಗಿಗಳು ಹುಟ್ಟಿಸೋ ಛಾತಿ ಇರೋ ಪೊಲೀಸ್ನವರು. ಡಕಾಯಿತಿ ವಿಷಯವಾಗಿ ನಾವು ಈಗಾಗಲೇ ಆಂಟಿ ಡಕಾಯಿತಿ ಸ್ಕ್ವಾಡ್ಗೆ ಇನ್ಫಾರ್ಮ್ ಮಾಡಿದ್ದೇವೆ. ದೇ ಆರ್ ಆಲ್ರೆಡಿ ಇನ್ ಆಕ್ಷನ್. ತಗೋ, ಇದನ್ನು ಕರಗಿಸಿ ಬಿಸ್ಕೆಟ್ ಮಾಡು. ಇವತ್ ರಾತ್ರಿ ಒಳಗೆ ಮಾಲೆಲ್ಲ ಖಾಲಿ ಆಗ್ಬಿಡ್ಬೇಕು. ಅಣ್ಣ, ಪೊಲೀಸ್ನವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತಾಗೋಗೈತೆ. ಈ ಕೊಂಡಯ್ಯ ಹಾಕೋ ಬಿಸ್ಕೆಟ್ ಕಚ್ಕೊಂಡು ಬಾಲ ಆಡಿಸ್ತಾ ಹೋಗೋ ಎದುರೋ ಕಾಯ್ತದ. ಅಣ್ಣ, ಈಗ ಬಂದಿರೋದು ಬಿಸ್ಕೆಟ್ ಕಚ್ಕೊಂಡು ಹೋಗೋ ನಾಯಿಗಳನ್ನ ಪಳಗಿಸೋ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತೆ. ನಾನ್ ಕಂಡಿಲ್ವೇನೋ, ವಸ್ತ್ರಲ್ಲೇ ಸೊಸೆ ಎತ್ತಿ ಎತ್ತಿ ಹೋಗದ್ಲಂತೆ. ಇದ್ಯಾವ್ದ ವಸ್ತು ಹೊಸ ಪರಿಚಯ? ಚಿನ್ನ ಅಂದ್ರೆ ಹೆಣ್ಣಿಗೆ ಆಸೆ ಎದ್ದೇ ಇರುತ್ತೆ. ಹೆಂಗ್ಸೊಂದು ಲೆಕ್ಕದಲ್ಲಿ 2, ಪೊಲೀಸ್ ಒಂದು ಲೆಕ್ಕದಾಗ 2. ಒಟ್ಟಿಗೆ 4 ಬಿಸ್ಕೆಟು ಯಶಿ ಬೊಗಳದೆ ಬಾಲ ಮುದುರ್ಕೊಂಡೋಯ್ತದೆ ಅಲ್ವಾ?
ಅವ್ರು ಯಾರು ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲ ಡಕಾಯಿತಿ ಮಾಡಿದ್ರು ಅವ್ರು ಕಳ್ಸೋ ಒಡವೆಗಳನ್ನ ಕರಗಿಸೋನ್ ಮಾತ್ರ ನಾನು. ಸಾಮಾನ್ಯವಾಗಿ ಅವರು ಊರ್ ಹೊರಗಿನ ತೋಪು ಅಥವಾ ಗುಡ್ಡಗಾಡು ಪ್ರದೇಶದಲ್ಲೇ ಇರೋದು. ಪ್ರತಿ ಅಮಾವಾಸ್ಯೆಗೆ ಮಾತ್ರ ದರೋಡೆ ಮಾಡ್ತಾರೆ. ಅಂದ್ರೆ ಈ ಅಮಾವಾಸ್ಯೆಗೆ ಉತ್ತರಕ್ಕಾದ್ರೆ ಮುಂದಿನ ಅಮಾವಾಸ್ಯೆಗೆ ಪೂರ್ವಕ್ಕೆ, ಆಮೇಲೆ ದಕ್ಷಿಣಕ್ಕೆ. ಈಗಾಗಲೇ ಈ ಸಿಟಿಲಿ ಉಳಿದಿರೋದು ಪಶ್ಚಿಮ ದಿಕ್ಕು ಮಾತ್ರ. ಬರೋ ಅಮಾವಾಸ್ಯೆಗೆ ಖಂಡಿತ ಆ ದಿಕ್ಕಿನಲ್ಲೇ ದರೋಡೆ ಮಾಡ್ತಾರೆ. ಏನಂದೆ ನೀನು? ಪೊಲೀಸ್ನವರು ಅಂದ್ರೆ ಚಿನ್ನದ ಬಿಸ್ಕೆಟ್ ನ ತಯಾರಿಸಿದ ನಿನಗೆ ಈ ಪೊಲೀಸ್ ಬೆಲ್ಟ್ ನ ಅಶೋಕ್ ಚಕ್ರದ ಬಿಸ್ಕೆಟ್ ರುಚಿ ಗೊತ್ತಾಯ್ತಲ್ಲ? ಅಯ್ಯೋ, ಆಫೀಸರ್ಸ್, ನಮ್ ಡಿಪಾರ್ಟ್ಮೆಂಟ್ಗೆ ಸವಾಲಾಗಿರೋ ಈ ಡಕಾಯಿಟ್ಸ್ಗೆ ಡೆಡ್ ಲೈನ್ ಡ್ರಾ ಮಾಡಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಮಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಲಾಸ್ಟ್ ಟೈಮ್ ನಾರ್ತ್ ನಲ್ಲಿ ಆಗಿರೋ ಡಕಾಯಿತಿಗೆ ಈ ಸುತ್ತಮುತ್ತ ಇರೋ ಗುಡ್ಡಗಾಡುಗಳೇ ಪ್ಲಸ್ ಪಾಯಿಂಟ್. ದಟ್ ಮೀನ್ಸ್ ಶರೀಫ್ ಫಾರ್ಮ್ ಹೌಸ್, ಶಿವಣ್ಣ ಎಸ್ಟೇಟ್, BSK ಫಾರ್ಮ್ ಇವೇ ಈ ಡಕಾಯಿತಿಗಳಿಗೆ ನೆರಳು. ಫರ್ದರ್ ಈಸ್ಟ್ ಆರ್ ಸೌತ್ ಬರೋದಕ್ಕೆ ಸುತ್ತಲೂ ಪೊಲೀಸ್ ಪ್ರೊಟೆಕ್ಷನ್ ಇರೋದ್ರಿಂದ ದೇ ವಿಲ್ ಕಮ್ ಟು ದ ವೆಸ್ಟ್. ದಟ್ ಈಸ್ ಬಸಪ್ಪ ಫಾರ್ಮ್ ಹೌಸ್, ಕೃಷ್ಣ ಎಸ್ಟೇಟ್, ರಾಜಾ ಎಸ್ಟೇಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಗುಡ್ಡಗಾಡುಗಳಲ್ಲಿ ಖಂಡಿತ ಕ್ಯಾಂಪ್ ಮಾಡೇ ಮಾಡ್ತಾರೆ. ಅಂಡ್ YK ಎಕ್ಸ್ಟೆನ್ಷನ್ ಈಸ್ ದೇರ್ ಏಮ್. ಇದು ರಿಮೋಟ್ ಟೈಪ್ ಡಿವೈಸ್. ಇದನ್ನ ಅಲ್ಲಿರೋ 73 ಮನೆಗಳಿಗೂ ಇಶ್ಯೂ ಮಾಡ್ತೀನಿ. ಅಕಸ್ಮಾತ್ ಯಾರ ಮನೆಗಾದ್ರೂ ಡಕಾಯಿತರು ನುಗ್ಗಿದ್ರೆ ಆ ಮನೆಯವರು ಈ ರಿಮೋಟ್ ನ ಪ್ರೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಬೋರ್ಡ್ ಅಲ್ಲಿ ಲೈಟ್ ಗ್ಲೋ ಆದ ಕೂಡಲೇ ವಿ ಕ್ಯಾನ್ ಟೇಕ್ ಇಮ್ಮಿಡಿಯೇಟ್ ಆಕ್ಷನ್. ಸೊ ಎನಿ ಡೌಟ್ಸ್? ಥ್ಯಾಂಕ್ ಯು.